ನ್ಯಾಯಕ್ಕಾಗಿ 3 ತಿಂಗಳಿಂದ ಪೊಲೀಸ್ ಇಲಾಖೆಗೆ ಅಲೆದಾಡುತ್ತಿರುವ ನೊಂದ ಮಹಿಳೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನ್ಯಾಯ ದೂರದ ಕನಸು. ಸಮಾಜದಲ್ಲಿ ಹಣಬಲ, ಜನಬಲ ಹಾಗೂ ರಾಜಕೀಯ ಬಲವಿರುವವರಿಗೆ ಮಾತ್ರ ಕಾಲ ಸಾಥ್ ನೀಡುತ್ತದೆ ಎಂಬುದಕ್ಕೆ ಇದು ಜ್ವಾಲಾಂತ ಉದಾಹರಣೆ. ತಂದೆ ತಾಯಿ ತೀರಿಕೊಂಡ ನಂತರ ಮಕ್ಕಳಿಗೆ ಆಸ್ತಿಯ ಹಕ್ಕು ಬರುತ್ತದೆ ಎಂಬುದು ಕಾನೂನು. ಆದರೆ ಕರಟಗಿ ಗ್ರಾಮದ ಸಿದ್ದಲಿಂಗಯ್ಯ ಸ್ವಾಮಿ ಶೀಲವಂತರ ಅವರ ಮಕ್ಕಳು ಮಾತ್ರ ಈ ಹಕ್ಕಿಗೆ ನ್ಯಾಯಕ್ಕಾಗಿ 3 ತಿಂಗಳಿನಿಂದ ಅಧಿಕಾರಿಗಳ ಮನೆ ಮುಖ್ಯ ನೋಡುತ್ತಿದ್ದರೂ ನ್ಯಾಯ ದೊರೆಯದೆ ಹತಾಶೆ ಅನುಭವಿಸುತ್ತಿದ್ದಾರೆ. ಸಿದ್ದಲಿಂಗಯ್ಯ ಸ್ವಾಮಿಯವರ 1 ಎಕರೆ ಜಮೀನಿನಲ್ಲಿ 20 ಗುಂಟೆ ಜಮೀನು ಅವರ ಮಕ್ಕಳ ಹೆಸರಲ್ಲಿ ದಾಖಲಾಗಿದ್ದು, ಉಳಿದ 20 ಗುಂಟೆ ಜಮೀನಿಗಾಗಿ ನ್ಯಾಯಾಲಯದಲ್ಲಿ ದಾವೆ ಸಲ್ಲಿಸಲಾಗಿದೆ. ಆದರೆ ಅವರ ಎದುರಾಳಿಯಾಗಿರುವ ಚಿಕ್ಕಮ್ಮ ಕಲಾವತಿ ಎಂಬುವರು 20 ವರ್ಷಗಳಿಂದಲೇ ಆ ಜಮೀನನ್ನು ಲೀಸ್ ಮೂಲಕ ತನ್ನದಾಗಿಸಿಕೊಂಡು ಈಗ ಆಸ್ತಿಗೆ ಹಕ್ಕು ಕೇಳಿದವರಿಗೆ ಬೆದರಿಕೆ ಹಾಕುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ನೊಂದ ಮಹಿಳೆ ಈ ಕುರಿತು ಕರಟಗಿ ಪೊಲೀಸ್ ಠಾಣೆಗೆ ದೂರು ನೀಡಿದಾಗ ಅಧಿಕಾರಿಗಳು ತಲೆ ಹೊಡೆದುಕೊಳ್ಳಿ ಬನ್ನಿ, ಕೈಕಾಲು ಮುರಿದು ಬನ್ನಿ, ರಕ್ತ ಮಾಡಿಕೊಂಡು ಬನ್ನಿ, ಹಾಗಾದರೆ ಪ್ರಕರಣ ತೆಗೆದುಕೊಳ್ಳುವುದಿಲ್ಲ ಎಂದು ತಿರಸ್ಕರಿಸಿದ್ದಾರೆಂಬ ಆರೋಪವಿದೆ. ದಾಖಲೆಗಳಿದ್ದರೂ ಪೊಲೀಸ್ ಇಲಾಖೆ ಇದು ಸಿವಿಲ್ ವಿಚಾರ, ನಾವು ತೆಗೆದುಕೊಳ್ಳಲಾರದು ಎಂದು ಕೈಚೆಲ್ಲಿ ಕೂತಿದ್ದಾರೆ. ನ್ಯಾಯಕ್ಕಾಗಿ ಮಹಿಳೆ ಗಂಗಾವತಿಯ ಡಿವೈಎಸ್ಪಿ ಸಿದ್ದಲಿಂಗಪ್ಪ ಅವರನ್ನು ಭೇಟಿಯಾದರೂ ಯಾವುದೇ ಪ್ರಯೋಜನವಾಗಿಲ್ಲ. ತಹಶೀಲ್ದಾರರು, ದಂಡಾಧಿಕಾರಿಗಳು ಪೊಲೀಸ್ ಇಲಾಖೆಗೆ ಪ್ರೊಟೆಕ್ಷನ್ ಪತ್ರ ರವಾನಿಸಿದ್ರೂ ಅದು ಪ್ರಭಾವ ಬೀರುತ್ತಿಲ್ಲ. ಕೊಪ್ಪಳ ಜಿಲ್ಲೆಯ ಎಸ್ಪಿಯವರು ಸಹ ಈ ಸಂಬಂಧ ಕ್ರಮ ಕೈಗೊಳ್ಳುವಂತೆ ಕರಟಗಿ ಪೊಲೀಸರಿಗೆ ಪತ್ರ ಬರೆದರೂ ಯಾವುದೇ ಪ್ರಯೋಜನವಾಗಿಲ್ಲ. ನ್ಯಾಯಕ್ಕಾಗಿ ತೊಂದರೆ ಅನುಭವಿಸುತ್ತಿರುವ ಮಹಿಳೆ, ಹಣ ಮತ್ತು ರಾಜಕೀಯ ಪ್ರಭಾವವಿಲ್ಲದ ಬಡವರಿಗೆ ಈ ದೇಶದಲ್ಲಿ ನ್ಯಾಯ ಸಿಗುತ್ತದೆಯೇ ಎಂಬ ಆವೇಶಭರಿತ ಪ್ರಶ್ನೆ ಎತ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಬಳ್ಳಾರಿಯ ಐಜಿಪಿ ಅಧಿಕಾರಿಗಳು ನ್ಯಾಯ ದೊರಕಿಸುವಲ್ಲಿ ಸಹಾಯ ಮಾಡುತ್ತಾರೆಯೋ ಇಲ್ಲವೋ ಎಂಬ ನಿರೀಕ್ಷೆಯಲ್ಲಿ ಮಹಿಳೆ ಹಾಗೂ ಅವರ ಕುಟುಂಬ ಕಾದು ನೋಡುತ್ತಿದ್ದಾರೆ. ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ, ಅಂತರಗಂಗೆ, NKS TV4, ಮಸ್ಕಿ.